ನಮಸ್ಕಾರ. ಇವತ್ತಿನ ವಿಡಿಯೋ ನಿಫ್ಟಿ ಇಂದು 309 ಅಂಕಗಳ ಭಾರೀ ಕುಸಿತ. ಭಯಪಡಬೇಕೆ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಭಾರತದ ಮಾರುಕಟ್ಟೆ ಸದ್ಯಕ್ಕೆ 4 ತಿಂಗಳ ಲೋಯೆಸ್ಟಲ್ಲಿದೆ. ನಿಫ್ಟಿ ಇವತ್ತು ಅಂದಾಜು 1.3% ಕೆಳಗೆ ಬಿತ್ತು ಮತ್ತು ಕ್ಲೋಸ್ ಆಗಿದ್ದು 24,000 ಮಾರ್ಕಿಗಿಂತ ಕೆಳಗೆ 23,995 ಮತ್ತು 1.8% ಕೆಳಗೆ ಬಿದ್ದಿತ್ತು. ಸ್ವಲ್ಪ ರಿಕವರಿ ಕೂಡ ಆಯಿತು. ನಿಫ್ಟಿ ಇವತ್ತಿನವರೆಗೆ ಆಲ್ ಟೈಮ್ ಹೈ ಇಂದ ಲೆಕ್ಕ ಹಾಕಿದ್ರೆ 8.5% ಕೆಳಗಿದೆ. ಅಕಸ್ಮಾತ್ ಇನ್ನೇನಾದರೂ 1.5% ಕೆಳಗೆ ಬಿದ್ದರೆ ಅದನ್ನ ನಾವು ಕರೆಕ್ಷನ್ ಅಂತ ಕರಿಬಹುದು. ಮತ್ತೆ 20% ನಿಫ್ಟಿ ಏನಾದರೂ ಆಲ್ ಟೈಮ್ ಹೈ ಇಂದ ಕೆಳಗೆ ಬಿದ್ದರೆ ಆವಾಗ ಅದಕ್ಕೆ ನಾವು ಬೇರ್ ಫೇಸ್ ಅಂತ ಕರೀತೇವೆ. ಇದು ಒಂದು ತರದ ಟೆಸ್ಟಿಂಗ್ ಫೇಸು ಹೊಸ ಇನ್ವೆಸ್ಟರ್ಸಿಗೆ. ಯಾಕಂದ್ರೆ ಅವರು ಮೊನ್ನೆ ಹಾಕಿದಂತ ಒಂದಷ್ಟು ಹಣ ಪೋರ್ಟ್ಫೋಲಿಯೋದಲ್ಲಿ ಬಹಳಷ್ಟು ಕಮ್ಮಿ ಆಗಿರಬೇಕು, ಕೇವಲ 1 ತಿಂಗಳಲ್ಲಿ. ಆದ್ದರಿಂದ ನೀವೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಭಯ ಪಡುವ ಅಗತ್ಯತೆ ಇಲ್ಲ. ಇವತ್ತು ನಿಫ್ಟಿ ಬೀಳಲಿಕ್ಕೆ ಮುಖ್ಯವಾದ ಕಾರಣಗಳು: ಒಂದು, ಅನ್ಸರ್ಟನಿಟಿ ಓವರ್ US ಎಲೆಕ್ಷನ್ ರಿಸಲ್ಟ್ಸ್. ಅಮೆರಿಕದ ಎಲೆಕ್ಷನ್ ನವೆಂಬರ್ 5, ರಿಸಲ್ಟ್ಸ್ ಬರೋದು ಸ್ವಲ್ಪ ತಡ ಆಗುತ್ತೆ. ನವೆಂಬರ್ 6ನೇ ತಾರೀಕು ಮೀಡಿಯಾದವರು ಒಂದಷ್ಟು ಡಾಟಾನ ಎಕ್ಸ್ಟ್ರಪುಲೇಟ್ ಮಾಡಿ ಯಾರು ವಿನ್ ಆಗ್ಬೋದು ಅಂತ ನಮಗೆ ಹೇಳ್ತಾರೆ. ಆದರೆ ಅಲ್ಲಿಯವರೆಗೆ ಒಂದು ತರ ವೊಲಟೈಲಿಟಿ ಇದೆ. ಯಾಕಂದ್ರೆ ಅಮೆರಿಕ ಬಹಳ ಎಕಾನಮಿಕಲಿ ಫಾರ್ವರ್ಡ್ ಕಂಟ್ರಿ. ಅಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ತೊಂದರೆ ಆದರೆ ಆಗ ಅದರಿಂದ ಇಡೀ ಗ್ಲೋಬಲ್ ಮಾರುಕಟ್ಟೆಗೆ ಒಂದಷ್ಟು ತೊಂದರೆ ಆಗುತ್ತೆ. ಎರಡನೆಯ ಕಾರಣ, ಚೈನಾ ಸ್ಟಿಮ್ಯುಲಸ್ ಮೇ ಬಿ ಅನೌನ್ಸ್. ಚೈನಾಸ್ ನ್ಯಾಷನಲ್ ಪೀಪಲ್ ಕಾಂಗ್ರೆಸ್ ಕಮಿಟಿಯವರು ನವೆಂಬರ್ 4ರಿಂದ ನವೆಂಬರ್ 8ರವರೆಗೆ ಒಂದು ಡಿಸ್ಕಷನ್ ಮಾಡ್ತಾರೆ. ಅದಾದ್ಮೇಲೆ ನಿರ್ಧಾರ ತಗೊಳ್ತಾರೆ. ನಾವು ಏನೇನು ಸ್ಟಿಮ್ಯುಲಸ್ ಮೆಷರ್ಸ್ ತಗೋಬೇಕು, ಚೈನೀಸ್ ಮಾರುಕಟ್ಟೆಯನ್ನು ಒಂದಷ್ಟು ಮೋಟಿವೇಟ್ ಮಾಡಲಿಕ್ಕೆ, ಎನ್ಕರೇಜ್ ಮಾಡಲಿಕ್ಕೆ. ಮುಂದಿನ ದಿನಗಳಲ್ಲಿ ಚೈನೀಸ್ ಗವರ್ಮೆಂಟ್ ಅವರು ಒಂದು ದೊಡ್ಡ ಫಿಸ್ಕಲ್ ಪ್ಯಾಕೇಜ್ ಅನ್ನು ಹೊರಗೆ ತರುವುದಿದ್ದಾರೆ. ಇದು ಅತಿ ದೊಡ್ಡ ಫಿಸ್ಕಲ್ ಪ್ಯಾಕೇಜ್ ಕೋವಿಡ್ ಆದ್ಮೇಲೆ. ಇದರ ಪರ್ಪಸ್ ಟು ಬೂಸ್ಟ್ ದ ಸೆಂಟಿಮೆಂಟ್ ಆಫ್ ಇನ್ವೆಸ್ಟರ್ಸ್. ಆದ್ದರಿಂದ ಹಲವಾರು ಫಾರಿನ್ ಕಂಪನೀಸ್ ಭಾರತದಲ್ಲಿ ತಮ್ಮ ಷೇರುಗಳನ್ನು ಮಾರ್ಕೊಂಡು ಚೈನಾದಲ್ಲಿ ಖರೀದಿ ಮಾಡುವಂತ ಉತ್ಸಾಹದಲ್ಲಿದ್ದಾರೆ. ಈಗ ಮೂರನೆಯ ಕಾರಣ, ಫೆಡರಲ್ ರಿಸರ್ವ್ ಮೀಟಿಂಗ್ ಆನ್ 6th and 7th ನವೆಂಬರ್. US ಫೆಡರಲ್ ರಿಸರ್ವ್ ಮಾನಿಟರಿ ಪಾಲಿಸಿ ಮೀಟಿಂಗ್ ನಡೀತದೆ ನವೆಂಬರ್ 6, 7. ಮತ್ತೆ ಆ ಟೈಮ್ನಲ್ಲಿ ಇನ್ವೆಸ್ಟರ್ಸ್ ಒಂದಷ್ಟು ನರ್ವಸ್ ಇರ್ತಾರೆ. ರೇಟ್ ಕಟ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ, ಆದರೆ ಅದು 0.25% ಇಲ್ಲ 0.5% ಅಂತ ಕಾದು ನೋಡಬೇಕು. ನಾಲ್ಕನೇದ್ದು, ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಸದ್ಯದ ಮಟ್ಟಿಗೆ ಭಾರತದ ಮಾರುಕಟ್ಟೆಯಲ್ಲಿ ಹಲವಾರು ದೊಡ್ಡ ಕಂಪನಿಗಳು ತಮ್ಮ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನು ಹೊರಗೆ ತಂದಿವೆ. ಆದರೆ ಬಹಳ ವೀಕ್ ಇತ್ತು ಮತ್ತು ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್. ಮತ್ತೆ ರೂರಲ್ ಮತ್ತು ಅರ್ಬನ್ ಏರಿಯಾದಲ್ಲಿ ಪ್ರಾಡಕ್ಟ್ಗಳಿಗೆ ಅಂತಹ ಹೇಳಿಕೊಳ್ಳುವಂತಹ ಯಾವ ಒಂದು ಡಿಮಾಂಡ್ ಕೂಡ ಇರಲಿಲ್ಲ ಜುಲೈ ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ. ಅದರಿಂದಾಗಿ ಇಡೀ ಭಾರತದ ಪ್ರಜೆಗಳು ಮುಂದಿನ ದಿನಗಳಲ್ಲಿ ಒಂದಷ್ಟು ಮಾರುಕಟ್ಟೆಯಲ್ಲಿ ವೀಕ್ನೆಸ್ ಇರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. ಐದನೆಯದ್ದು, ಆಯಿಲ್ ಪ್ರೈಸ್ ರೈಸ್. ಆಯಿಲ್ ಪ್ರೈಸು ಇವತ್ತು ಕೂಡ ಬೆಲುಕೋಯ್ತು $1. ಯಾಕಂತಂದ್ರೆ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿ ಒಂದಷ್ಟು ಡಿಲೇ ಮಾಡಿದ್ದಾರೆ ಟು ಇನ್ಕ್ರೀಸ್ ದ ಔಟ್ಪುಟ್. ಅಂದ್ರೆ ಯಾವಾಗ ಮಾರುಕಟ್ಟೆಯಲ್ಲಿ ಆಯಿಲ್ ಸಪ್ಲೈ ಕಮ್ಮಿ ಆಗುತ್ತೋ ಆವಾಗ ಆಯಿಲ್ನ ರೇಟು ಮೇಲಕ್ಕೆ ಹೋಗುತ್ತೆ. ಇದರಿಂದಾಗಿ ಎಲ್ಲಾ ದೇಶಗಳಿಗೂ ತೊಂದರೆ ಆಗುತ್ತೆ, ಇನ್ಕ್ಲೂಡಿಂಗ್ ಇಂಡಿಯಾ. ಈಗ ಆರನೆಯ ಕಾರಣ, ನೋ ಸ್ಟಾಪೇಜ್ ಆಫ್ FII ಸೆಲ್ಲಿಂಗ್. FIIಗಳು ಅಕ್ಟೋಬರ್ ತಿಂಗಳಲ್ಲಿ ರೆಕಾರ್ಡ್ 1.1 lakh crores ವರ್ತ್ ಆಫ್ ಶೇರ್ಸ್ ನ ಮಾಡ್ಕೊಂಡಿದ್ದಾರೆ. ಮತ್ತೆ ನವೆಂಬರ್ನಲ್ಲಿ ಕೂಡ ಅದೇ ತರದ ಆಟಿಟ್ಯೂಡ್ ನಲ್ಲಿ ನಮ್ಮ ಷೇರುಗಳನ್ನು ಮಾಡ್ತಾ ಇದ್ದಾರೆ. ಅಂತಂದ್ರೆ ಭಾರತದ ಮಾರುಕಟ್ಟೆಗೆ ಒಂದಷ್ಟು ಡಿಫಿಕಲ್ಟ್ ಪೀರಿಯಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಏಳನೆಯ ಕಾರಣ, ಇಂಡಿಯಾ ವಿಕ್ಸ್ ಅಟ್ ಅ 3 months ಹೈ. ಇಂಡಿಯಾ ವಿಕ್ಸ್ ವಾಲಟಾಲಿಟಿ ಇಂಡೆಕ್ಸ್ ಇವತ್ತು ಆಲ್ಮೋಸ್ಟ್ 5% ಮೇಲಕ್ಕೋಯ್ತು ಟು 16.7. ಇದು 3 ತಿಂಗಳ ಹೈಯೆಸ್ಟ್. ಯಾವಾಗಲಾದರೂ ವಾಲಟಾಲಿಟಿ ಇಂಡೆಕ್ಸ್ ವಿಕ್ಸ್ ಮೇಲೋಯ್ತು ಅಂತಂದ್ರೆ ಅವಾಗ ಮಾರುಕಟ್ಟೆಯಲ್ಲಿ ದೊಡ್ಡ ವೀಕ್ನೆಸ್ ಬರುತ್ತೆ.
ಕೆಲವು ದಿನ ಮತ್ತು ಕೆಲವು ವಾರಗಳು. ಮಾರುಕಟ್ಟೆ ಸತತವಾಗಿ ಬಿಡುವಿಲ್ಲದೆ ಕಳೆದ ಹಲವು ತಿಂಗಳುಗಳಿಂದ ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ನಾವು ಆಗಲೇ ವಾರ್ನಿಂಗ್ ಕೊಟ್ಟಿದ್ವಿ. ಕಳೆದ 2 ತಿಂಗಳಿಂದ ಮಾರುಕಟ್ಟೆ ಯಾವಾಗ ಬೇಕಾದರೂ ಕರೆಕ್ಷನ್ ಹೋಗ್ಬೋದು. ಅದರಿಂದ ನಿಮಗೆಲ್ಲರಿಗೂ ಕೂಡ ಇದು ಆಶ್ಚರ್ಯ ಅಲ್ಲ ಅಂತ ನಾನು ಊಹಿಸ್ಕೊಳ್ತೇನೆ. ಸದ್ಯದ ಮಟ್ಟಿಗೆ ಮಾರುಕಟ್ಟೆ ಸುಮಾರಾಗಿ ಬಿದ್ದಿದೆ ಲೈಫ್ ಟೈಮ್ ಹೈಯಿಂದ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಜಾಸ್ತಿ ವೀಕ್ನೆಸ್ ಮಾರುಕಟ್ಟೆಯಲ್ಲಿ ಇರುವಂತಹ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ನಿಫ್ಟಿ ಈಗ ಸದ್ಯಕ್ಕೆ 24,000 ಪಾಯಿಂಟ್ಗಿಂತ ಕೆಳಗಿದೆ. ಆದರೆ ಯಾವುದು ಬಾಟಮ್ ಅಂತ ಯಾರು ಕೂಡ ಗೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನೀವೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಯಾವ ಭಯವನ್ನೂ ಪಡುವ ಅಗತ್ಯತೆ ಇಲ್ಲ. ನಿಮ್ಮ SIP SCP ನ ಮುಂದುವರಿಸಿ. ನಿಮ್ಮ ಹತ್ರ ಏನಾದರೂ ಲಂಸಮ್ ಇದೆ ಅಂತಂದ್ರೆ ಅದನ್ನ ಇನ್ಸ್ಟಾಲ್ಮೆಂಟ್ ಹಾಕಿ ಒಂದೇ ಸತಿ ಹಾಕುವಂತ ತಪ್ಪನ್ನು ಮಾಡಬೇಡಿ. ಮಾರುಕಟ್ಟೆಯಲ್ಲಿ ನೀವು ದೀರ್ಘ ಅವಧಿಯ ಹೂಡಿಕೆದಾರರಾಗಿದ್ದು ಕನಿಷ್ಠ 8 ವರ್ಷ ನಿಮ್ಮ ದೃಷ್ಟಿ ಇದೆ ಅಂತಂದ್ರೆ ಇದೀಗ ನಿಮಗೆ ಸುಗ್ಗಿ ಮತ್ತು ಡಿಸ್ಕೌಂಟ್ ಸೇಲ್. 2024ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು ಮಾರುಕಟ್ಟೆ ಹೇಗೆ ಕ್ಲೋಸ್ ಆಗುತ್ತೆ ಅಂತ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆಯೇ 2025 ಕೂಡ ಸ್ವಲ್ಪ ಡಲ್ ಆಗಿರುವಂತಹ ಚಾನ್ಸಸ್ ಇದೆ. ಯಾಕಂತಂದ್ರೆ ಮಾರುಕಟ್ಟೆ ಕಳೆದ 4.5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮೇಲಕ್ಕೆ ಹೋಗಿತ್ತು. ಮಾರುಕಟ್ಟೆ ಮುಂದಿನ 1 ವರ್ಷ ಒಂದಷ್ಟು ಡಲ್ ಆಗಿರುತ್ತೆ ಅಂತ ಈಗಲೇ ಮೆಂಟಲಿ ಪ್ರಿಪೇರ್ ಆಗಿ. ಬಹಳಷ್ಟು ಜನರ ಒಂದು ಕಂಪ್ಲೇಂಟ್ ಏನು ಅಂತಂದ್ರೆ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ಒಂದಷ್ಟು ಕಮ್ಮಿ ಆಗಿದೆ, ಆದರೆ ಕೊಳ್ಳಲು ದುಡ್ಡಿಲ್ಲ. ಹಾಗೇನಾದ್ರೂ ಆದ್ರೆ ಅದಕ್ಕೂ ಕೂಡ ಗೊಂದಲ ಬೇಡ. ಅದೇನು ಷೇರುಗಳು ನಿಮ್ಮ ಹತ್ರ ಇದೆಯೋ ಅದನ್ನ ಆದಷ್ಟು ತಾಳ್ಮೆಯಿಂದ ಹಾಗೆ ಇಟ್ಕೊಂಡು ಹೋಗಿ ಅದನ್ನು ಲಾಂಗ್ ಟರ್ಮಿಗೆ ಅಂತ ಕನ್ಸಿಡರ್ ಮಾಡಬೇಕು. ಭಯ ಪಡುವ ಯಾವ ಅಗತ್ಯತೆಯೂ ಇಲ್ಲ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೆ ಮಾರುಕಟ್ಟೆ ಇನ್ನಷ್ಟು ಕೆಳಗೆ ಹೋಗಬಹುದು ಎನ್ನುವ ಭಯ ಕಾಡ್ತಾ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.